ಮನುಷ್ಯ ಯಾವಾಗಲೂ ಈ ತರಹದ ತುಲನೆಯನ್ನ ತೂಕವನ್ನ ಮಾಡ್ಲಿಕ್ಕೆ ಬಾರದೆ ಮನುಷ್ಯ ಸ್ವಾರ್ಥಫಲನಾಗಿರ್ತಾನೆ. ಲೀನಿಯನ್ಸ್ ಇರುತ್ತೆ, ಅದು ಮನುಷ್ಯನಿಗೆ ಅಪಾಯಕಾರಿಯಾಗಿದೆ. ಮಹತ್ಯನರ್ಥೇ ನಿರ್ಬಂಧಿ. ಆದ್ದರಿಂದ ನಾವು ಕರ್ಣನ ವ್ಯಕ್ತಿತ್ವವನ್ನು ಬಹಳವಾಗಿ ವರ್ಣನೆ ಮಾಡುವವರಿದ್ದಾರೆ. ಕರ್ಣನ ದ್ವೇಷ ಮಾಡುವ ಕಾರಣವಿಲ್ಲ. ಯಾವ ದೇವತೆಯನ್ನ ಬೆಳಿಗ್ಗೆದ್ದು ನಾವು ಅರ್ಘ್ಯ ಕೊಡ್ತೇವೆ, ಜಪ ಮಾಡ್ತೇವೆ, ಅಂಥ ಸೂರ್ಯ ಅವನು. ಆದರೆ ಆ ಸೂರ್ಯ ದೇವತೆಯ ವಿರೋಧವಲ್ಲ, ದ್ವೇಷವಲ್ಲ. ಆದರೆ ಕರ್ಣ ಮಾಡಿದ ಕೆಲಸ ಏನಿದೆ ನೋಡಿ, ಸ್ವಂತ ತಾನು ಮಾಡಿದ್ದು ಪಾಪ ಅಂತ ತಾನೇ ಒಪ್ಪಿಕೊಂಡ ಕೃಷ್ಣನ ಮುಂದೆ. ಅಂಥ ಕರ್ಣ ಅವನು ಹೇಳುವ ಮಾತು, ಆಶಂಸೆ ತ್ವದ್ಯ ಕರ್ಣಸ್ಯ ಮನೋಹಂ ಪಾಂಡವನ್ ಪ್ರತಿ ಪ್ರಸಾದಯಿತು ಮಾಸಾಧ್ಯ ದರ್ಶಯಂತಿ ಯಥಾ ತಥಂ. ಇದ್ದದ್ದನ್ನು ಹೇಳಿ, ಸಂಗತಿಯನ್ನು ತೋರಿಸಿ, ವಾಸ್ತವಿಕತೆಯನ್ನು ಬಿಚ್ಚಿಟ್ಟು ನಾನು ಕರ್ಣನ ಮನಸ್ಸನ್ನು ಒಪ್ಪಿಸಿ ಮನವೊಲಿಸಿ ಪಾಂಡವರ ಕಡೆಗೆ ಅವನ ಸಂತೋಷದಿಂದ ಅವನು ಪ್ರಸನ್ನನಾಗಿ ತಾನಾಗಿ ಬರುವಂತೆ ನಾನು ಮಾಡ್ತೇನೆ ಅಂತ ಕುಂತಿ ಪ್ರಯತ್ನವನ್ನು ಮಾಡ್ತಾನೆ. ನಾನು ಮೊನ್ನೆನೂ ಹೇಳಿದೆ, ಎಮೋಷನಲ್ ಬ್ಲ್ಯಾಕ್ ಮೇಲಿಂಗ್ ಅನ್ನೋದು ಕೆಟ್ಟದ್ದು. ಆದರೆ ಆ ಎಮೋಷನಲ್ ಬ್ಲ್ಯಾಕ್ ಮೇಲಿಂಗಿನಿಂದ 18 ಅಕ್ಷೋಹಿಣಿ ಸೈನ್ಯ ಬದುಕುವುದಾಗಿದ್ರೆ ಮಾತ್ರ ಅದು ಅವಶ್ಯವಾಗಿ ಮಾಡಬೇಕಾದದ್ದೇ. ಆಗುವ ಲಾಭವೇನು ಅಂತ ಅನ್ನೋದನ್ನು ನೋಡಿಕೋಬೇಕೀಗ. ಆಗುವ ಲಾಭವೇನು? ಅಸತ್ಯವೋ? ಕೃಷ್ಣನ ಸಿದ್ಧಾಂತವೇ ಇದು, ಮೂಲಭೂತವಾದ ಸಿದ್ಧಾಂತ. ಕೃಷ್ಣ ರಾಜಕಾರಣ, ಧರ್ಮಶಾಸ್ತ್ರ ಎರಡನ್ನೂ ಒಂದು ಕೂಡಿಸಿ ಅದರಲ್ಲಿ ಒಂದು ಹೊಸ ಸೂತ್ರವನ್ನ ತಾನು ಮಾಡಿದ. ಹೊಸ ಸೂತ್ರವನ್ನ ಮಾಡಿದ ಪರಮಾತ್ಮ ಕೃಷ್ಣ. ಕೃಷ್ಣನ ಕಾರಸ್ಥಾನ, ಕೃಷ್ಣನ ರಾಜಕಾರಣ, ಕೃಷ್ಣನ ಧರ್ಮೋಪದೇಶ, ಕೃಷ್ಣನ ಗೀತೋಪದೇಶ. ಯಾವ ಕೃಷ್ಣ ಸತ್ಯವನ್ನು ಮಾತಾಡು ಅಂತ ಹೇಳಿದ, ಅದೇ ಕೃಷ್ಣ ಅಸತ್ಯವನ್ನು ಮಾತಾಡಿ ನೀನು ಜಗತ್ತಿಗೆ ಹಿತವನ್ನು ಮಾಡು ಅಂತ ಹೇಳಿದ. ಮಾತಾಡುವುದು ಸತ್ಯವೋ ಅಸತ್ಯವೋ, ಆಗುವುದು ಮಾತ್ರ ಜಗತ್ತಿಗೆ ಹಿತವಾಗಬೇಕು. ಯತ್ ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ಚಕ್ಷತೆ ತತ್ ಸತ್ಯಮಿತಿ ಧಾರಣ. ಇದು ಮುಖ್ಯ. ಅಂದ್ರೆ ಸತ್ಯ ಅಂತನ್ನುವ ಶಬ್ದ ಇದು ಕೇವಲ ಮಡಿಯ ಶಬ್ದ, ಇದು ಎಲ್ಲೋ ಒಂದು ಕಡೆಗೆ ಪೂಜೆ ಮಾಡುವ ಶಬ್ದ ಅಂತ ಆಗಿ ಉಳಿದು ಬಿಟ್ರೆ ಅದು ನಮ್ಮ ಜೀವನಕ್ಕೆ, ಯಾವ ಜೀವರಾಶಿಗಳಿಗೂ ಹಿತವಲ್ಲ ಅಂತ ಆದರೆ ಏನ್ ಪ್ರಯೋಜನ? ಧರ್ಮವನ್ನ ಸಮೂಲ ನಾಶ ಮಾಡತಕ್ಕ ಸತ್ಯ ಅಸತ್ಯವಾಗತ್ತೆ. ಇದನ್ನ ಕೃಷ್ಣ ಸಮರ್ಥನೆ ಮಾಡಿದ. ಅದಕ್ಕಾಗಿ ಧರ್ಮರಾಜನಿಂದ ಸುಳ್ಳು ಮಾತಾಡಿಸಿದ. ಆ ಸುಳ್ಳು ಸತ್ಯವಾಗಲಿ, ಅದು ಸತ್ಯವೇ ಇದೆ ಅನ್ನುವುದಾಗಿ ಮಾತಾಡಿಸಿಬಿಟ್ಟ. ಏನು ಬರುತ್ತೆ? ಆ ಸುಳ್ಳು ಮಾತಾಡು ಅಂತ ಕೃಷ್ಣ ಹೇಳಿದಾಗ ಅದು ಸುಳ್ಳು, ನಾನು ಹೇಗೆ ಮಾತಾಡ್ಲಿ ಅಂತ ನೊಂದುಕೊಂಡಂತಹ ಧರ್ಮರಾಜ ಕೃಷ್ಣನ ಮಾತಿನ ಮೇಲೆ ಅವಿಶ್ವಾಸ ಮಾಡಿದ್ದಕ್ಕಾಗಿ ಅವನಿಗೆ ನರಕ ದರ್ಶನವಾಯ್ತು. ಅವನಿಗೆ ಕೃಷ್ಣನ ಮಾತಿನ ಮೇಲೆ ಅವಿಶ್ವಾಸ ಮಾಡಿ ಸತ್ಯವನ್ನ ಮಾತಾಡುವ ನಾನು ಸುಳ್ಳು ಹೇಗೆ ಮಾತಾಡ್ಲಿ ಅಂತ ಹೇಳಿ ಸಂದಿಗ್ಧನಾದದ್ದಕ್ಕೆ, ಗೊಂದಲಕ್ಕೀಡಾದದ್ದಕ್ಕೆ, ಕೃಷ್ಣನ ಮಾತಿನ ಮೇಲೆ ಅವಿಶ್ವಾಸ ಮಾಡಿದ್ದಕ್ಕಾಗಿ ಅವನಿಗೆ ನರಕದರ್ಶನವಾಗಬೇಕಾಯಿತು. ಆದ್ದರಿಂದ ಸತ್ಯ ಅಂತನ್ನುವುದನ್ನು ಏನೋ, ಧರ್ಮ ಅಂತನ್ನೋದೇನೋ ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಕೃಷ್ಣನೇ ಬೇಕು, ಇನ್ನೊಂದಲ್ಲ. ಆದ್ದರಿಂದ ಆ ಮಾಧ್ಯಮವನ್ನು ಹೇಳ್ತಾ ಇದ್ದಾರೆ. ಆಶಂಸೆ ತ್ವದ್ಯ ಕರ್ಣಸ್ಯ ಮನೋಹಂ ಪಾಂಡವನ್ ಪ್ರತಿ ಪ್ರಸಾದಯಿತು ಮಾಸಾಧ್ಯ ದರ್ಶಯಂತಿ ಯಥಾ ತಥಂ. ಇದ್ದದ್ದನ್ನು ಇದ್ದಾಗೆ ಹೇಳಿ ನಾನು ತಿಳಿಸಿ ಬರ್ತೇನೆ. ಏನಮ್ಮ ಇದ್ದದ್ದು ಅಂತ ವಿದುರ ಪ್ರಶ್ನೆ ಕೇಳಿದರೆ ಆಗ ವಿದುರನಿಗೆ ಕುಂತಿ ಹೇಳ್ತಾಳೆ. ವಿದುರನಿಗೆ ಕುಂತಿ ಹೇಳ್ತಾಳೆ, ಎಲ್ಲ ಸಂಗತಿಯನ್ನು ಹೇಳ್ತಾಳೆ. ಏನು ಹೇಳ್ತಾಳೆ? ತೋಷಿತೋ ಭಗವಾನ್ ಯತ್ರ ದುರ್ವಾಸಾಮೇ ವರಂ ದದೌ. ದುರ್ವಾಸರು ನಮ್ಮ ಮನೆಗೆ ಬಂದರು. ಕುಂತಿ ಭೋಜರಾಜ ನಮ್ಮ ಸಾಕು ತಂದೆ, ನಮ್ಮ ತಂದೆ ಶೂರಸೇನ, ಶೂರಸೇನನ ಗೆಳೆಯ ಕುಂತಿ ಭೋಜನಿಗೆ ನನ್ನನ್ನ ದತ್ತಕ್ಕೆ ಕೊಟ್ಟಂತೆ ಕೊಟ್ಟಿದ್ದ. ಹಾಗಾಗಿ ಕುಂತಿ ಭೋಜರಾಜನ ಮನೆಯಲ್ಲಿ ನಾನು ಬೆಳೀತಿದ್ದೆ. ಬೆಳೀತಾ ಇರುವಾಗ ದೂರ್ವಾಸರು ಬಂದರು. ದೂರ್ವಾಸರು ಬಂದು ಅನೇಕ ವರ್ಷಗಳವರೆಗೆ ಇರ್ತೇನೆ ಅಂತ ಹೇಳಿದರು. ಆಗ 13 ವರ್ಷಗಳವರೆಗೆ ನನ್ನ ಮನೆಯಲ್ಲಿ ವಾಸವಾಗಿದ್ರು. ಸೇವೆ ಮಾಡುವುದಕ್ಕೆ ಕೇಳಿದಾಗ ನನ್ನ ಮಗಳು ಮಾಡ್ತಾಳೆ, ಮಾಡುವ ಸೇವೆಯನ್ನು ಪ್ರೀತಿಯಿಂದ ಸ್ವೀಕಾರ ಮಾಡುವುದಾದರೆ ಬರಬಹುದು, ಇರಬಹುದು ಅಂತ ಹೇಳಿದರು. ಆಗ ನನಗೆ ಸೇವೆ ಮಾಡುವ ಸೌಭಾಗ್ಯ ಸಿಕ್ತು ಅಂತ ನಾನು ಬಹಳ ಚೆನ್ನಾಗಿ ಸೇವೆ ಮಾಡಿದೆ. ಯಾರೂ ಆ ರೀತಿಯಾಗಿ ಸೇವೆ ಮಾಡಲಿಕ್ಕಿಲ್ಲ, ಅಷ್ಟು ಚೆನ್ನಾಗಿ ಸೇವೆ ಮಾಡಿದ್ದಕ್ಕೆ ಆ ದುರ್ವಾಸರು ಕೂಡ ಪ್ರಸನ್ನರಾಗಿ ನನಗೆ ಮಂತ್ರವನ್ನು ಕೊಟ್ಟರು. ಆ ಮಂತ್ರ ಯಾವ ದೇವತೆಯನ್ನು ಬೇಡ್ತೀಯೋ ಆ ದೇವತೆ ಬಂದು ನಿನಗೆ ಸಂತಾನವನ್ನು ಕೊಡ್ತಾನೆ ಅಂತ ಹೇಳಿದರು. ಅದಕ್ಕಾಗಿ ನಾನು ಆ ಮಂತ್ರವನ್ನು ಜಪ ಮಾಡಿ
ಮಧ್ಯಾಹ್ನದಲ್ಲಿ ಸೂರ್ಯನನ್ನ ಕಂಡು ಸೂರ್ಯನನ್ನೇ ಕರೆಯೋಣ ಅಂತ ನೋಡಿದೆ. ಆಗ ಸೂರ್ಯನೇ ಬಂದು ನಿಂತ. ಸೂರ್ಯ ಬಂದು ನಿಂತಾಗ ನನಗೆ ಸಂತಾನ ಬೇಡ, ನಾನು ಕನ್ಯೆ, ಆಗಿಲ್ಲ ನನಗೆ ಅಂತ ನಾನು ಹೇಳಿದೆ. ಎಷ್ಟು ಬೇಡಿಕೊಂಡರೂ ಕೂಡ ಕೇಳಲಿಲ್ಲ. ಆಗ ನನಗೆ ಹುಟ್ಟಿದವ ಈ ಕರ್ಣ. ಈ ಕರ್ಣನನ್ನ ನಾನು ಅತ್ಯಂತ ಪ್ರೀತಿಯಿಂದ ಅಕ್ಕರೆಯಿಂದ ಬೆಳೆಸಿದೆ. ಬಲಾಬಲಂಚ ಮಂತ್ರಾಣಂ ಬ್ರಾಹ್ಮಣಸ್ಯ ಚ ವಾಗ್ಬಲಂ ಸ್ತ್ರೀ ಭಾವಾತ್ ಬಾಲಭಾವಾಚ್ಚ ಚಿಂತಯಂತಿ ಪುನಃ ಪುನಃ ಧಾತ್ರ್ಯ ವಿಶ್ರಬ್ಧಯ ಗುಪ್ತ ಸಖೀ ಜನ ವೃತ ತದಾ ದೋಷಂ ಪರಿಹರಂತಿ ಚ ಪಿತುಶ್ಚಾರಿತ್ರ ರಕ್ಷಿಣಿ. ನಾನು ತಂದೆಗೆ ಕೆಟ್ಟ ಹೆಸರು ಬರಬಾರದು, ನನಗೆ ಕೆಟ್ಟ ಹೆಸರು ಬರಬಾರದು. ಎಲ್ಲಕ್ಕೂ ಮುಖ್ಯವಾಗಿ ಕರ್ಣನಿಗೆ ಕೆಟ್ಟ ಹೆಸರು ಬರುವುದು ಬೇಡ, ನನ್ನ ಮಗನಿಗೆ ಕೆಟ್ಟ ಹೆಸರು ಬರುವುದು ಬೇಡ, ಅವನು ಜಗತ್ತಿನಲ್ಲಿ ಅಸ್ಪೃಶ್ಯನಾಗುವುದು ಬೇಡ ಅಂತನ್ನುವುದಕ್ಕಾಗಿ ಅವನನ್ನು ಮುಚ್ಚಿ ನಾನು ಕಳಿಸಿಬಿಟ್ಟೆ. ಅವನು ಮುಂದೆ ಬೆಳೆದ, ಎಲ್ಲ ದೊಡ್ಡದಾಯಿತು, ಎಲ್ಲ ಆಯಿತು. ಮುಂದೆ ಕಥೆ ಆಯಿತು. ಸ್ಯಾನ್ನಾಪರಾಧವತಿ ಕಥಂ ಕಥನ್ನು ಸುಕೃತಂ ಮೇ ಸ್ಯಾನ್ನಾಪರಾಧವತಿ ಕಥಂ. ಕನ್ಯೆ ಇದ್ದಾಗ ನಾನು ಸಂತಾನವನ್ನು ಪಡೆದಂತಹ ಪಾಪ ನನಗೆ ಹೇಗೆ ಹೋದೀತು ಅಂತನ್ನುವುದು ನನಗೆ ದೊಡ್ಡ ದಿಗಲಾಗಿದೆ. ಈ ಪ್ರಶ್ನೆ ಯಾರಿಗೆ ಕೇಳಲಿ? ಆ ಪಾಪವನ್ನು ಹೇಗೆ ಕಳೆದುಕೊಳ್ಳಿ? ಮುಂದೆ ವೇದವ್ಯಾಸ ದೇವರ ಹತ್ತಿರ ಕುಂತಿಗೆ ಎಲ್ಲರೂ ಕೇಳ್ತಾರೆ, ಧೃತರಾಷ್ಟ್ರ ಏನು ಬೇಕು ನಿನಗೆ? ಧೃತರಾಷ್ಟ್ರ ಹೇಳ್ತಾನೆ, ನನಗೆ ನನ್ನ ಮಕ್ಕಳನ್ನ ಮತ್ತೆ ನೋಡಬೇಕು ಅಂತ ನನಗೆ ಆಸೆ ಆಗಿದೆ ಅಂತ. 70-80 ವರ್ಷಗಳವರೆಗೆ ಅವರ ಜೊತೆಗೇ ಇದ್ದು ಅವರ ಮಾಡಿದ ಪಾಪಗಳಿಗೆಲ್ಲ ತಾನು ಕೈಯೊಡ್ಡಿ ಅದಕ್ಕೆ ಆಗಲಿ ಅಂತ ಹೇಳಿ ಪೂರ್ಣವಾಗಿ ಪುರಸ್ಕಾರ ಮಾಡಿ ಆ ಪಾಪದಿಂದ ಘೋರವಾದ ಅನರ್ಥವನ್ನು ಅನುಭವಿಸಿ ಆ ಎಲ್ಲ ಪಾಪಿಷ್ಠರು ಸತ್ತು ಹೋದ ಮೇಲೂ ಕೂಡ ಮತ್ತೆ ಅವರನ್ನು ನೋಡಬೇಕು ಅಂತ ನನಗೆ ಆಸೆ ಆಗಿದೆ ಅಂತ ಹೇಳಿ ಧೃತರಾಷ್ಟ್ರ ಹೇಳ್ತಾನೆ. ಆಗಲಿ ಅಂತ ವೇದವ್ಯಾಸ ದೇವರು ಥಟ್ಟನೆ ಆ ಎಲ್ಲ ದುರ್ಯೋಧನಾದಿಗಳನ್ನು ಕರೆಸಿ ಧೃತರಾಷ್ಟ್ರನ ಜೊತೆಗೆ ವಾಸವಾಗುವುದಕ್ಕೆ ಒಂದು ದಿನ ಒಂದು ರಾತ್ರಿ ಇಡೀ ರಾತ್ರಿ ಅಲ್ಲಿ ಮಲಗಿರ್ತಾರೆ, ಅಲ್ಲೇ ಇರ್ತಾರೆ. ಹೀಗೆ ಧೃತರಾಷ್ಟ್ರ ಬೇಡಿದವರ ವೇದವ್ಯಾಸರಿಗೆ, ವೇದವ್ಯಾಸ ದೇವರಿಗೆ ಕುಂತಿಗೆ ಕೇಳ್ತಾರೆ, ಕುಂತಿ ನಿನಗೇನು ಬೇಕು ಬೇಡು? ಅವಳು ಹೇಳ್ತಾಳೆ, ನನಗಿನ್ನೇನು ಬೇಕಾಗಿಲ್ಲ, ನಾನು ಕನ್ಯೆಯಾದಾಗ ನಾನು ಕರ್ಣನನ್ನು ಪಡೆದೆ, ಆ ಸಂತಾನವನ್ನು ಪಡೆದದ್ದಕ್ಕೆ ಬಂದ ಪಾಪವೇನಿದೆ ಅದು ಹೋಗಬೇಕು. ಅಲ್ಲದೆ ಅವನನ್ನ ನಾನು ನನ್ನ ಮಗ ಅಂತ ನಾನು ಮೊದಲೇ ಎಲ್ಲರಿಗೆ ಹೇಳಿ ಇಟ್ಟಿದ್ರೆ ಅವನನ್ನು ಯಾರೂ ಕೊಲ್ತಿರಲಿಲ್ಲ. ಆದರೆ ಕರ್ಣ ಅರ್ಜುನ ಅವನನ್ನು ಕೊಂದು ಬಿಟ್ಟ. ಹಾಗಾಗಿ ಆ ಪಾಪವು ನನಗೆ ಬಂದಂತೆ ಇದೆ ಅಂತ ನಾನು ಭಾವಿಸ್ತೇನೆ. ಆದ್ದರಿಂದ ಮೃತ್ಯುತ್ಥ ದೋಷಾಪಗಮಂ ಅಂತ ಹೇಳಿ ಎರಡೂ ಪಾಪ, ಕನ್ಯೆಯಾದಾಗ ಆ ಸಂತಾನವನ್ನು ಪಡೆದದ್ದು, ಆಮೇಲೆ ಅವನು ಯಾರು ಅಂತ ಹೇಳದೇ ಇದ್ದದ್ದಕ್ಕೆ, ಡಿಸ್ಕ್ಲೋಸ್ ಮಾಡದೇ ಇದ್ದದ್ದಕ್ಕೆ ಅವನನ್ನ ಅರ್ಜುನನಿಂದ ಕೊಲ್ಲಿಸಿದ್ದು, ಈ ಎರಡೂ ಪಾಪಗಳನ್ನು ನನಗೆ ಪರಿಹಾರ ಮಾಡುವಂತೆ ನೀನು ಮಾಡು ಅಂತ ಕುಂತಿ ವೇದವ್ಯಾಸ ದೇವರಿಗೆ ಬೇಡಿಕೊಂಡು ಆ ಪಾಪವನ್ನು ಕಳೆದುಕೊಳ್ತಾಳೆ. ಆದರೆ ಕರ್ಣ ಮಾತ್ರ ನಿಗೂಢ ವ್ಯಕ್ತಿಯಾಗಿ ಬೆಳಿತಾನೆ. ಯಾರಿಗೆ ಗೊತ್ತಿಲ್ಲ, ಕರ್ಣ ಯಾರೂ ಗೊತ್ತಿಲ್ಲ. ಒಂದೇ ಕಡೆಗೆ ಸೂಚನೆ ಬರ್ತದೆ. ಪ್ರಾರಂಭದಲ್ಲಿ ಕರ್ಣ ಮತ್ತು ಅರ್ಜುನ ಇಬ್ಬರು ಯುದ್ಧವಾಗ್ತಾ ಇರುವಾಗ ಕರ್ಣ ಯುದ್ಧವಾಡುವ ತನ್ನ ಪ್ರಸಂಗ, ತನ್ನ ಶೌರ್ಯವನ್ನ ಪರಾಕ್ರಮವನ್ನು ತೋರಿಸುವ ಸಂದರ್ಭದಲ್ಲಿ ಮೂರ್ಛೆ ಬಂದು ಬೀಳ್ತಾಳೆ ಕುಂತಿ. ಆಗ ಅವಳಿಗೆ ನೀರು ಹಾಕಿ ಅವಳಿಗೆ ಸಾಂತ್ವನ ಮಾಡಿ ಅವಳನ್ನು ಎಬ್ಬಿಸುವ ಕೆಲಸವನ್ನ ವಿದುರ ಮಾಡ್ತಾನೆ. ಅಲ್ಲಿ ಸ್ಪಷ್ಟವಾಗಿ ಹೇಳುವುದಿಲ್ಲ ಕರ್ಣ ಕುಂತಿಯ ಮಗ ಅನ್ನುವುದು ವಿದುರನಿಗೆ ಗೊತ್ತಿತ್ತು ಅನ್ನುವ ಮಾತೇನು ಬರುವುದಿಲ್ಲ. ಆದರೆ ಅಲ್ಲಿ ಸೂಚನೆ ಸಿಗ್ತದೆ. ಅದು ಅವನಿಗೆ ಪೂರ್ಣವಾಗಿ ಗೊತ್ತಿತ್ತೋ ಇಲ್ಲವೋ ಅನ್ನುವುದು ಮಾತ್ರ ಸಂದಿಗ್ಧವೇ. ಧೃತರಾಷ್ಟ್ರನಿಗೆ ಗೊತ್ತಿರಲಿಲ್ಲ, ಪಾಂಡವರಿಗೆ ಗೊತ್ತಿರಲಿಲ್ಲ, ಯಾರಿಗೂ ದ್ರೌಪದಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸರ್ವಜ್ಞನಾದ ಕೃಷ್ಣ ಸರ್ವಜ್ಞನಾದದ್ದರಿಂದ ಗೊತ್ತಿತ್ತು, ಬಾಯಿಯಿಂದ ಹೇಳಿದ್ದಕ್ಕೆ ಗೊತ್ತಿಲ್ಲ, ಕೇವಲ ಕುಂತಿಗೆ ಗೊತ್ತಿತ್ತು, ಕರ್ಣನಿಗೂ ಗೊತ್ತಿರಲಿಲ್ಲ. ಆ ಪ್ರಶ್ನೆಯನ್ನು ಸ್ವಲ್ಪ ವಿವೇಚನೆಯನ್ನು ಮಾಡೋಣ. ಇಲ್ಲೇ ಬರ್ತದೆ, ಇವತ್ತೇ ಬಹಳ ಮಹತ್ವದ್ದು. ಪಿತುಶ್ಚಾರಿತ್ರ ರಕ್ಷಣೀನ್ ಅಪರಾಧವತಿ ಕಥಂ ಸ್ಯಾಂ ಕನ್ಯಾ ಸತಿ ದೇವಮರ್ಕಂ ಆಸಾದಯ ಮಹಂತತಃ ಯೋಸೌ ಕಾನೀನ ಗರ್ಭೋ ಮೇ ಪುತ್ರವತ್ ಪರಿರಕ್ಷಿತ. ಕಾನೀನ ಗರ್ಭ, ಕನ್ಯಾಗರ್ಭನಾಗಿ ಕನ್ಯೆಯ ಮಗನಾಗಿ ಹುಟ್ಟಿದ ಆ ಕರ್ಣನನ್ನ ನಾನು ಬೆಳೆಸಿದೆ. ಕಸ್ಮಾನ್ನ ಕುರ್ಯಾದ್ವಚನಂ ಪಥ್ಯಂ ಪಿತೃಹಿತಂ ಯಥಾ ತಥಾ. ಪಥ್ಯವಾದ ಹಿತವಾದದ್ದು ಅವನಿಗೇನು ಒಳ್ಳೆಯದು ಅದನ್ನ ಅವನು ಯಾಕೆ ಮಾಡುವುದಿಲ್ಲ ಇತ್ಯಾದಿಯಾಗಿ ಮಾತಾಡಿಕೊಂಡು ವಿದುರನ ಜೊತೆಗೆ ಮಾತಾಡಿಕೊಂಡು ಬಂದು ಭಾಗೀರಥಿಯಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಮಿಂದು ಜಪವನ ಮಾಡುವುದಕ್ಕೆ ನಿಲ್ತಾನೆ. ಕರ್ಣ ನಿತ್ಯದಲ್ಲಿ ಅವನು ಜಪ ಮಾಡುವುದು ಅವನ ಸ್ವಭಾವ. ಜಪ ಹೇಗೆ ಮಾಡ್ತಿದ್ದ ಅಂದರೆ ಎರಡು ಕೈಗಳನ್ನು ಭುಜಗಳನ್ನ ಮೇಲಕ್ಕೆತ್ತಿ ಊರ್ಧ್ವಬಾಹುವಾಗಿ ಸೂರ್ಯನನ್ನು ನೋಡ್ತಾ ಗಾಯತ್ರಿ ಜಪವನ್ನ ಇನ್ನನೇಕ ಉಪಾಸನೆಗಳನ್ನ
ಸೂರ್ಯೋಪಾಸನೆಯನ್ನ ಮಾಡ್ತಾ ಇದ್ದ, ಸೂರ್ಯಾಂತರ್ಗತ ನಾರಾಯಣನ ಉಪಾಸನೆಯನ್ನು ಮಾಡ್ತಾ ಇದ್ದ. ಅರ್ಥಾತ್ ತನ್ನ ಬಿಂಬರೂಪಿಯಾದ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾ ಇದ್ದ ಕರ್ಣ. ಇದು ಎಷ್ಟು ಹೊತ್ತಿನವರೆಗೆ ಹೇಳ್ತಾರೆ. ಗಂಗಾತೀರೆ ಪ್ರಥಾಪಶ್ಯ ಜಪಸ್ಥಾನ ಮನುತ್ತಮಂ, ಪ್ರಾನ್ಮುಖಸ್ಯ ಪೂರ್ವಕ್ಕೆ ಮುಖ ಮಾಡಿಕೊಂಡು ನಿಲ್ತಿದ್ದ, ಊರ್ಧ್ವಬಾಹೋ ಸಾ ಪರ್ಯತಿಷ್ಠತ ಪೃಷ್ಠತಃ, ಬೆನ್ನಿನ ಹಿಂದೆ ನಿಂತಿದ್ಲು ಕುಂತಿ. ಕರ್ಣ ಪೂರ್ವಕ್ಕೆ ಮುಖ ಮಾಡಿಕೊಂಡು ಕೈ ಮೇಲೆ ಮಾಡಿ ಜಪ ಮಾಡ್ತಾ ಇದ್ದಾನೆ. ಅವನ ಉತ್ತರೀಯ ಅದು ಏನು ಅಂತ ನಮಗೆ ಅರ್ಥವಾಗದಿದ್ದಂತಿದೆ ಸ್ವಲ್ಪ. ಉತ್ತರೀಯ, ಆ ಉತ್ತರೀಯದ ನೆರಳಿನಲ್ಲಿ ಮೈ ಮೇಲೆ ಹೊದ್ದಿಕೊಳ್ಳುವಂತಹ ಏನು ಬಟ್ಟೆ ಇತ್ತಲ್ಲ ಕರ್ಣನದು, ಅದರ ನೆರಳಿನಲ್ಲಿ ನಿಂತಿದ್ದಂತೆ. ಅದು ಹೇಗೆ ನೆರಳು ಬೀಳುತ್ತೆ ಅಂತ ಅನ್ನೋದೊಂದು ಸಮಸ್ಯೆ ಇರಲಿ. ಅಂತೂ ಆ ನೆರಳಿನಲ್ಲಿ ಕುಂತಿ ನಿಂತಿದ್ದಂತೆ. ಜಪ್ಯಾವಸಾನಂ ಕಾರ್ಯಾರ್ಥಂ ಪ್ರತೀಕ್ಷಂತಿ ತಪಸ್ವಿನಿ ಅತಿಷ್ಠ ಸೂರ್ಯ ತಾಪಾರ್ಥ ಕರ್ಣಸ್ಯ ಉತ್ತರ ವಾಸಸಿ. ಕರ್ಣನ ಉತ್ತರೀಯದ ನೆರಳಿನಲ್ಲಿ ಅವಳು ನಿಂತಿದ್ಲು. ಎಷ್ಟು ಕಾಲದವರೆಗೆ? ಆ ಪೃಷ್ಠತಾಪಾನ್ ಜಪ್ವ ಸಹ ಪರಿವೃತ್ಯ ಯತವ್ರತಃ, ಬೆನ್ನು ಕಾಯುವವರೆಗೆ ಸೂರ್ಯನ ಬಿಸಿಲು ಬಿದ್ದು ಬೆನ್ನು ಕಾಯುವವರೆಗೆ ಜಪ ಮಾಡ್ತಿದ್ದ ಕರ್ಣ. ಬೆಳಗಿನ ಜಾವ ಸುಮಾರು 4:45, 5 ಗಂಟೆಗೆ ಸ್ನಾನ ಮಾಡಿ ಜಪ ಮಾಡುವುದಕ್ಕೆ ನೀರಿನ ಮಧ್ಯದಲ್ಲಿ ನಿಂತುಕೊಂಡ್ರೆ ಆ ಸೂರ್ಯ ಮಧ್ಯಾಹ್ನ 12 ಆಗಿ 1 ಹೊಡೆದು 1:30, 2ರವರೆಗೆ ಬಂದಾಗ ಬೆನ್ನು ಕಾಯಿಸ್ತಾನೆ. ಅಲ್ಲಿಯವರೆಗೆ ಜಪ ಮಾಡ್ತಾ ನಿಂತಿರಬೇಕು. ಇಷ್ಟು ಸಾಧನೆಯಲ್ಲಿ ಮಗ್ನನಾಗಿರುವ ಅವನನ್ನ ಬೆನ್ನತ್ತಿ ಬೆನ್ನಿಂದೆ ನಿಂತಿದ್ದಾಳೆ ಕುಂತಿ. ಜಪ ಮಾಡ್ತಾ ಇದ್ದಾನೆ. ಈಗ ಮುಗಿಯತ್ತೆ ಆಗ ಮುಗಿಯತ್ತೆ ಅಂತ ಕಾಯ್ತಾ ಕಾಯ್ತಾ ಕುಂತಿ ನೋಡ್ತಾಳೆ. ಬಿಸಿಲಿನಲ್ಲಿ ನಿಂತಿದ್ದಾಳೆ. ಆದರೂ ಕರ್ಣನ ಉತ್ತರೀಯದ ನೆರಳಿನಲ್ಲಿ ಅವಳು ನಿಂತಿದ್ದಾಳೆ. ತನ್ನ ಜಪವನ್ನು ಮುಗಿಸಿ ತಿರುಗಿದ. ಹಿಂದೆ ತಿರುಗಿದಾಗ ಪರಿವೃತ್ಯ ಯತವ್ರತಃ ದೃಷ್ಟ್ವಾ ಕುಂತಿಯನ್ನ ಕಂಡ. ಕುಂತಿಯನ್ನು ಕಂಡು ಉಪಾತಿಷ್ಠತ, ನಮಸ್ಕಾರ ಮಾಡಿದ. ಅಭಿವಾದ್ಯ, ನಾನು ಇಂಥವನು ಅಂತ ಹೇಳಿಕೊಂಡು ಅಭಿವಾದನೆ ಮಾಡಿ ಕೈ ಮುಗಿದು ನಮಸ್ಕಾರ ಮಾಡ್ತಾನೆ. ಯಥಾನ್ಯಾಯಂ ಮಹಾತೇಜ ಮಾನಿ ಧರ್ಮಭೃತಾಂಬರಃ, ಧಾರ್ಮಿಕನಾದವನು, ಅತ್ಯಂತ ಅಭಿಮಾನಿ, ಮಹಾ ಅಭಿಮಾನಿಯಾದವನು. ಅವನು ಉತ್ಸ್ಮಯನ್ ಪ್ರಣತಃಪ್ರಾಹ ಕುಂತೀಂ ವೈಕರ್ತನೋ ವೃಷಃ, ನಗುತ್ತ ಕಂಡರಳಿಸಿ ಹೇಳ್ತಾನೆ, ರಾಧೇಯೋಹಂ ಆಧಿರತಿ ಕರ್ಣಸ್ವಾಂ ಅಭಿವಾದಯೇ. ಅಧಿರಥನ ಮಗನಾದ ರಾಧೆಯ ಮಗನಾದ ಕರ್ಣ, ನಾನು ನಿನಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಬೇಕು ಅಂತ ಆ ಮಾತನ್ನ ಆಡಿ ಹಿಂದೆ ಕೃಷ್ಣ ಹೇಳಿ ಹೋಗಿದ್ದಾನೆ, ನೀನು ಕುಂತಿಯ ಮಗ, ರಾಧೆಯ ಮಗನಲ್ಲ ಅನ್ನುವ ಮಾತನ್ನು ಹೇಳಿ ಹೋಗಿದ್ದಾನೆ. ಇಲ್ಲದೆ ಇದ್ರೆ ನಾನು ರಾಧೇಯ ಅಂತ ಹೇಳಿಕೊಳ್ಳುವ ಕಾರಣವಿಲ್ಲ, ನಾನು ಕರ್ಣ ಅಂತ ಹೇಳಿ ನಮಸ್ಕಾರ ಮಾಡಿದ್ರೆ ಸಾಕಾಗಿತ್ತು. ಆದರೆ ಚುಚ್ಚು ಮಾತಾಡಬೇಕು ಅಂತನ್ನುವ ಉದ್ದೇಶದಿಂದಲೇ ಕರ್ಣ ಈ ಮಾತನ್ನಾಡಿ ನಮಸ್ಕಾರ ಮಾಡ್ತಾನೆ. ಧಾರ್ಮಿಕನಾಗಿದ್ದಾನೆ, ಆದ್ದರಿಂದ ಮಾನಿಯಾಗಿದ್ದಾನೆ, ಆದ್ದರಿಂದ ನಾನು ರಾಧೇಯ ಅಂತ ಚುಚ್ಚಿ ಮಾತಾಡ್ತಾನೆ. ಅದಕ್ಕಾಗಿ ಹೇಳಿದ್ರು ಮಾನಿ ಧರ್ಮಭೃತಾಂಬರ. ಕರ್ಣನ ಈ ಡ್ಯುವೆಲ್ ಪರ್ಸನಾಲಿಟಿ ಏನಿದೆ ಬಹಳ ಚೆನ್ನಾಗಿ ತೋರ್ತದೆ ಇಲ್ಲಿ. ಆಗ ಹೇಳ್ತಾರೆ, ರಾಧೇಯೋಹಂ ಆಧಿರಥಿ ಕರ್ಣಸ್ವಾಂ ಅಭಿವಾದಯೇ. ನಾನು ರಾಧೆಯ ಮಗ, ಅಧಿರಥನ ಮಗ, ನಾನು ಕರ್ಣ, ನಾನು ನಿನ್ನ ನಮಸ್ಕಾರ ಮಾಡ್ತಾ ಇದ್ದೀನಿ. ಅಮ್ಮ ಕುಂತಿ ಸ್ವೀಕಾರ ಮಾಡು. ಕುಂತಿ ಹೇಳ್ತಾಳೆ, ಕೌಂತೆಯಸ್ತಂ ನ ರಾಧೇಯ ನತವಾಧಿರಥ ಪಿತಾ. ನೀನು ಕೌಂತೆಯ, ನೀನು ನನ್ನ ಪುತ್ರ, ನೀನು ರಾಧೇಯನಲ್ಲ, ನೀನು ಕುಂತಿ ಪುತ್ರ, ನೀನು ನಿನ್ ತಂದೆ ಅಧಿರಥನಲ್ಲ. ನಾಸಿ ಸೂತಕೊಲೆ ಜಾತಃ ಕರ್ಣ ತದ್ವಿದ್ಯೇವಚಃ, ಅಧಿರಥನ ಮಗನಾದವನಲ್ಲ ನೀನು. ಕಾನೀನಸ್ತಮ್ಮಯ ಜಾತಃ ಪೂರ್ವಜ ಕೋಕ್ಷಿಣಾಧೃತಃ ಪ್ರಕಾಶಕರ್ಮ ತಪನಃ ಯೋಯಂ ದೇವೋ ವಿರೋಚನಃ. ಸೂರ್ಯ ಯಾವನು ಬೆಳಗುವಂತಹ ಸೂರ್ಯನಿದ್ದಾನೋ ಅವನು ನನ್ನಲ್ಲಿ ನಿನ್ನನ್ನ ಹೆತ್ತ ಕುಂಡಲಿಯಾಗಿ ಕರ್ಣಕುಂಡಲಗಳನ್ನು ಹಾಕಿಕೊಂಡು ಕವಚವನ್ನು ಧಾರಣ ಮಾಡಿಕೊಂಡೇ ದೇವರ ಗರ್ಭನಾಗಿ ನೀನು ಹುಟ್ಟಿ ಬಂದಿ. ಸತ್ತಂ ಧಾತೃನ್ ಅಸಂಬುದ್ಧ. ಇವತ್ತು ನಿನ್ನ ತಮ್ಮಂದಿರು ಯಾರು ಅಂತನ್ನುವುದನ್ನ ತಿಳಿಯದೆ ಮೋಹಾದ್ ಯತ್ ಉಪಸೇವಸೆ, ನೀನು ದುರ್ಯೋಧನನ ಬೆನ್ನತ್ತಿ ಯುದ್ಧವಾಡುವ ಪ್ರಯತ್ನದಲ್ಲಿ ತೊಡಗಿದ್ದೀಯಲ್ಲ, ಇದು ಭಾರತರಾಷ್ಟ್ರನ್ನ ತದ್ಯುಕ್ತಂ ತ್ವಯಿ ಪುತ್ರ ವಿಶೇಷತಃ. ನೀನು ಸರ್ವಥಾ ಈ ಯುದ್ಧವನ್ನು ಆಡತಕ್ಕದ್ದಲ್ಲ. ಪಾಂಡವರ ಪಕ್ಷದಲ್ಲಿ ನೀನು ಬಂದು ನೀನು ರಾಜ್ಯವನ್ನು ಆಳುವುದೇ ನಿನಗೆ ಲೇಸು, ಯುದ್ಧವನ್ನಂತೂ ಆಡಬಾರದು ಎನ್ನುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನೀನಾಡಬೇಡ. ಕರ್ಣಾರ್ಜುನವು ವೈ ಭವತಾಂ ಯಥಾ ರಾಮಜನಾರ್ದನೋ. ರಾಮ ಮತ್ತು ಕೃಷ್ಣ, ಬಲರಾಮ ಕೃಷ್ಣ ಯಾವ ರೀತಿಯಾಗಿಯೋ ಹಾಗೆ ನೀನು ಮತ್ತು ಅರ್ಜುನ ಇಬ್ಬರೂ ಅಣ್ಣ ತಮ್ಮಂದಿರಯ್ಯ.
ಸ್ವಲ್ಪ ಇದರಲ್ಲಿ ಸ್ವಾರಸ್ಯವಿದೆ. ಕೃಷ್ಣ ಯಾರ ಮಗ ಅಂತ ಗೊತ್ತಿಲ್ಲ ನಿಜವಾಗಿ. ವಸುದೇವನ ಮಗನಾಗಿದ್ರೂ ಕೂಡ ಯಾರ ಮಗ ಅಂತ ಗೊತ್ತಿಲ್ಲ. ಅಲ್ಲಿ ಬಂದಿದ್ದ, ಕೂತಿದ್ದ, ಮಲಗಿದ್ದ ಅಷ್ಟೇ. ಬೆಳಗಿನ ಜಾವ ನೋಡುವಾಗ ರಾತ್ರಿ ಹುಟ್ಟಿದ್ದು ಹೆಣ್ಣು, ಬೆಳಗಿನ ಜಾವ ನೋಡುವಾಗ ನೋಡಿದ್ದು ಗಂಡು. ಹಾಗಾಗಿ ಅವನು ಯಾರ ಮಗ ಅಂತ ಯಾರಿಗೆ ಗೊತ್ತಿಲ್ಲ. ಕೃಷ್ಣ ಯಾರ ಮಗ ಅಂತ ಗೊತ್ತಿಲ್ಲ. ವಸುದೇವ ಹೇಳಿದ ಮೇಲೆ ಗೊತ್ತಾದದ್ದಷ್ಟೇ, ನನ್ನ ಮಗ ವಸುದೇವನ ಮಗ ಅಂತ ಗೊತ್ತಾದ. ಅಲ್ಲಿಯವರೆಗೆ ಗೊತ್ತಿಲ್ಲ. ಹಾಗೆ ಕುಂತಿ ಕರ್ಣ ಯಾರ ಪುತ್ರ, ಕುಂತಿಯ ಮಗ ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲ. ಆ ರೀತಿಯಾಗಿ ಬೆಳೆಯಬೇಕಾದಂತಹ ನೀನು ಬಲರಾಮ ಮತ್ತು ಕೃಷ್ಣರಂತೆ ನೀನು ಮತ್ತು ಅರ್ಜುನ ಇವರಿಬ್ಬರು ನೀವು ಪ್ರೇಮದಿಂದ ಬೆಳೆಯಬೇಕಪ್ಪ. ಸೂತಪುತ್ರೇತಿ ಮಾ ಶಬ್ದ ಪಾರ್ಥಸ್ತಮಸಿ ವೀರ್ಯವಾನ್. ನೀನು ಸೂತಪುತ್ರ ಎಂಬಂತಹ ಶಬ್ದ ನಿನಗೆ ಸಮ್ಮತವಾದದ್ದಲ್ಲ. ನೀನು ವೀರ್ಯವಂತ, ನೀನು ಪಾಂಡುಪುತ್ರ, ನೀನು ನನ್ನ ಮಗ ನೀನು, ಆದ್ದರಿಂದ ಚಿಂತೆ ಬೇಡ ಅಂತ ಹೇಳಿದಾಗ ತತಃ ಸೂರ್ಯಾನ್ ನಿಶ್ಚರತಾಂ ಕರ್ಣ ಶುಶ್ರಾವ ಭಾರತೀ. ನೋಡಿ, ಮನುಷ್ಯ ಸಾಮಾನ್ಯವಾಗಿ ಧರ್ಮಶಾಸ್ತ್ರದಲ್ಲಿ ಬೇಕಾದಷ್ಟು ಬರೆದಿರುತ್ತೆ. ಏನ್ ಹೇಳಿ, ಬೇಕಾದಷ್ಟು ಧರ್ಮಗಳಿದೆ. ಆದರೆ ಮನುಷ್ಯ ತನಗೆ ಯಾವುದು ಅನುಕೂಲವೋ ಆ ಧರ್ಮಶಾಸ್ತ್ರವನ್ನು ತನ್ನದೂ ಸ್ವೀಕಾರ ಮಾಡ್ತಾನೆ. ತನಗೆ ಯಾವುದು ಅನುಕೂಲವಲ್ಲ ನೋಡಿ ಅದನ್ನು ಬಿಟ್ಟು ಬಿಡ್ತಾನೆ. ಎಲ್ಲ ಧರ್ಮಶಾಸ್ತ್ರ ಮಾಡ್ಲಿಕ್ಕಾಗತ್ತೇನು ಅಂತ. ಅರ್ಥವಾಯ್ತಲ್ಲ? ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಯಾಕೆ ಈ ಮಾತು ಬಂತು ಪ್ರಸಂಗ ನೋಡಿ ಹೇಗಿದೆ. ಮನುಷ್ಯ ಇದನ್ನ ಧ್ಯಾಯತೋ ವಿಷಯಾನ್ ಪುಂಸ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹ ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ. ಈ ಶಬ್ದಗಳಿಗೆ ಶ್ರೀಮದಾಚಾರ್ಯರು ಗೀತೆಯಲ್ಲಿ ಅರ್ಥ ಬರೆಯುವಾಗ ಹೇಳ್ತಾರೆ, ಓದಿದ ಶಾಸ್ತ್ರವನ್ನು ಮರಿತಾನೆ, ಓದಿದ ಶಾಸ್ತ್ರವನ್ನು ತಪ್ಪಾಗಿ ತಿಳಿತಾನೆ. ತಾನು ಮಾಡಿದ್ದಕ್ಕೆ ಧರ್ಮಶಾಸ್ತ್ರವನ್ನು ಒತ್ತಿ ಬಿಡ್ತಾನೆ, ಅದು ಸರಿ ಅಂತ ಹೇಳಿ ಅನುಕೂಲ ಅಂತ ಮಾಡ್ತಾನೆ. ಯಾರಿಗೆ ಧರ್ಮ ಪ್ರಜ್ಞೆ ಇದೆ, ಯಾರಿಗೆ ಧರ್ಮ ಉತ್ತಮ ಅಂತ ತಿಳಿದಿರ್ತಾನೆ, ಅಂಥವನು ಅಧರ್ಮವನ್ನು ಮಾಡುವುದಕ್ಕೆ ಮಾರ್ಗ ಏನು ಅಂದ್ರೆ ಧರ್ಮಶಾಸ್ತ್ರವನ್ನು ತನಗೆ ಅನುಕೂಲ ಮಾಡಿಕೊಳ್ತಾನೆ. ಇದು ನಿಶ್ಚಿತ. ಇಲ್ಲದೆ ಇದ್ರೆ ತಾನು ಮಾಡಿದ್ದು ತಪ್ಪು ಅಂತಾಗಿ ಬಿಡುತ್ತದಲ್ಲ. ಆದ್ದರಿಂದ ಆ ತಪ್ಪು ಅಂತಾಗುವಂತಹ ಏನು ಗಿಲ್ಟಿ ಕಾನ್ಷಸ್ಸು ಅದನ್ನು ತನ್ನನ್ನು ಯಾವಾಗಲೂ ಕಡಿತಾ ಕೂತ್ರೆ ಬದುಕೋದೇ ಸಾಧ್ಯವಿಲ್ಲ. ಆದ್ದರಿಂದ ಅದನ್ನು ಧರ್ಮಕ್ಕೆ ಅಳವಡಿಸಿಕೊಂಡು ಬಿಡ್ತಾನೆ. ತನ್ನ ಧರ್ಮಶಾಸ್ತ್ರವನ್ನ, ತನ್ನ ಆಚಾರ, ತನ್ನ ವಿಚಾರ, ತಾನು ಮಾಡಿದ್ದು ಅದಕ್ಕೆ ಅನುಕೂಲ ಅಂತ ಮಾಡಿಕೊಳ್ತಾನೆ. ಹಾಗೆ ಕರ್ಣ ಮಾಡ್ತಾ ಇದ್ದಾನೆ. ಸ್ವಲ್ಪ ಆಗತ್ತೆ ಅವನ ಜೀವನದಲ್ಲಿ, ಹಾಗಾಗತ್ತೆ. ಏನಾಗತ್ತೆ ನೋಡಿ. ಏನಾಯ್ತು ಅಂತಂದ್ರೆ, ಕುಂತಿ ಬಂದು ಹೇಳಿದ್ಲು. ಏನ್ ಹೇಳಿದ್ಲು ನೋಡು, ಕರ್ಣ ನೀನು ಸೂರ್ಯನಿಂದ ನನ್ನಲ್ಲಿ ಕನ್ಯೆಯಾಗಿರುವಾಗ ಹುಟ್ಟಿದವ, ಆದ್ದರಿಂದ ಪಾಂಡವರ ಪಕ್ಷದಲ್ಲಿ ಬಂದು ಬಿಡು, ಯುದ್ಧ ಮಾಡುವ ಪ್ರಸಂಗ ಬೇಡ ಅಂತ ಹೇಳಿದ್ಲು. ಆಗ ಏನಾಯಿತು ಅಂತಂದ್ರೆ ಸನ್ನಿವೇಶ, ಶುಶ್ರಾವ ಭಾರತೀಂ, ಕರ್ಣನಿಗೆ ಒಂದು ಧ್ವನಿ ಕೇಳಿಸಿತು. ಏನ್ ಧ್ವನಿ ಅಂತ ನೋಡ್ತಾನೆ, ಆಚೆ ಈಚೆ ಎಲ್ಲಿಲ್ಲ. ಅದು ನೇರ ಸೂರ್ಯನಿಂದ ಬಂದ ಧ್ವನಿ. ಅದು ಸೂರ್ಯನೇ ಒಂದು ಮಾತು ಹೇಳಿಬಿಟ್ಟ. ಏನಂತ ಹೇಳ್ತಾನೆ, ದುರತ್ಯಯಾಂ ಪ್ರಣಯಿನೀಂ ಪಿತೃವದ್ ಭಾಸ್ಕರೇರಿತಾಂ. ಆ ಮಾತು ಪಾಲಿಸಲೇಬೇಕು ಕರ್ಣ, ಆ ಮಾತು ಪಾಲಿಸಲೇಬೇಕು ಕರ್ಣ. ಅಂಥ ಮಾತನ್ನ ಸೂರ್ಯ ಆಡಿಬಿಡ್ತಾನೆ. ಏನಂತ? ಸೂರ್ಯ ಉವಾಚ ಸತ್ಯಮಾಹ ಪೃಥಾ ವಾಕ್ಯಂ ಕರ್ಣ ಮಾತೃವಚಃ ಕುರು ಶ್ರೇಯಸ್ತೆ ಸ್ಯಾನ್ ನರವ್ಯಾಘ್ರ ಸರ್ವಂ ಆಚರತಸ್ತಥಾ. ಮನುಷ್ಯನಿಗೆ ಹಠ ಹೊಕ್ಕಾಗ ದೇವರೂ ದೇವರಲ್ಲ, ತಂದೆಯೂ ತಂದೆಯಲ್ಲ, ತಾಯಿಯೂ ತಾಯಿಯಲ್ಲ. ಘೋರವಾದ ಅನರ್ಥ ಏನು ನಮ್ಮನ್ನು ಕರಿತಾ ಇರುತ್ತೋ ಅದೇ ನಮಗೆ ಅತ್ಯಂತ ಪ್ರೀತ್ಯಾಸ್ಪದವಾದ ವಸ್ತು ಅಂತ ಕಣ್ಣಿಗೆ ಮೃದುವಾಗಿ, ಚಂದವಾಗಿ, ಅಂದವಾಗಿ ಕಂಡು ಅದೇ ನಮ್ಮನ್ನು ಯಾವಾಗಲೂ ಕರಿತಿರ್ತದೆ. ಯಾಕೆಂದ್ರೆ ನಮಗೆ ಅನರ್ಥವಾಗಬೇಕಾಗಿದೆ. ಆದ್ದರಿಂದ ಯಾರು ಅನರ್ಥ ಅಂತ ಹೇಳಿದರೂ ಕೂಡ ನಾವು ಕಿವಿಗೊಡಲು ತಯಾರಾಗುವುದಿಲ್ಲ, ಮನಸ್ಸು ಕೊಡುವುದಕ್ಕೆ ತಯಾರಾಗುವುದಿಲ್ಲ. ಇದು ಸತ್ಯ, ಇದು ಸತ್ಯ. ಕರ್ಣನ ಜೀವನ ನೋಡಿ. ಸತ್ಯಮಾಹ ಪ್ರಥಾವಾಕ್ಯಂ, ಕುಂತಿ ಹೇಳಿದ ಮಾತು ಸತ್ಯ, ಸತ್ಯ ಹೌದು. ನಾನು ಅಂದ್ರೆ ಈಗ ಯಾರು ಸಾಕ್ಷಿ? ಈಗ ಯಾರು ಸಾಕ್ಷಿ? ಕುಂತಿಯಲ್ಲಿ ಹುಟ್ಟಿದವ ಅಂತ ಹೇಳುವುದಕ್ಕೆ ಯಾರಿದ್ದಾರೆ? ಈಗ ಯಾರಿಲ್ಲ. ಇನ್ನು ಯಾರು ಹೇಳಿದ್ರು ಕೂಡ ಹೀಯರ್ಸೆ. ಆ ಕೃಷ್ಣ ಹೇಳಿದ ಅದೆಲ್ಲ ವದಂತಿ. ಅದು ಸರ್ವಜ್ಞನಾದ ಕೃಷ್ಣ, ಆ ಮಾತು ಬೇರೆ. ವ್ಯವಹಾರಕ್ಕೆ ಅವನು ವದಂತಿ. ಅವನು ಯಾರೋ ಮಾತನ್ನು ಕೇಳಿಕೊಂಡು ಹೇಳಿದ್ದು. ಹೆತ್ತ
ತಾಯಿ ಹೇಳಬೇಕು, ಹಡೆದ ತಂದೆ ಹೇಳಬೇಕು. ಸುದೈವಕ್ಕೆ ಮಧ್ಯಾಹ್ನ ಕಾಲದಲ್ಲಿ ಜಪ ಮಾಡುವಾಗ ಬಯಲಲ್ಲಿ ನಿಂತಿದ್ದಾನೆ. ಸೂರ್ಯ ಮೇಲೆ ಕುಂತಿ ಕೆಳಗೆ, ತಂದೆ ಮೇಲೆ ತಾಯಿ ಕೆಳಗೆ. ತಂದೆ ತಾಯಿಗಳಿಬ್ಬರ ಮಧ್ಯದಲ್ಲಿ ನಿಂತಾನೆ ಕರ್ಣ. ತಾಯಿ ಹೇಳ್ತಾ ಇದ್ದಾಳೆ ನನ್ನ ಮಗ ಅಂತ. ತಂದೆ ಹೇಳ್ತಾ ಇದ್ದಾನೆ ಹೌದು, ಕುಂತಿ ಹೇಳಿದ ಮಾತನ್ನ ನೀನು ಪಾಲಿಸು ಅಂತ ಹೇಳ್ತಾ ಇದ್ದಾನೆ ಸೂರ್ಯ. ಸತ್ಯಮಾಹ ಪ್ರಥಾ ವಾಕ್ಯಂ ಕರ್ಣ ಮಾತೃವಚ ಕುರು ಶ್ರೇಯಸ್ತೆ ಸ್ಯಾನ್ನರವ್ಯಾಘ್ರ. ನಿನಗಿದ್ರಿಂದ ಒಳ್ಳೇದಾಗತ್ತೆ. ಸರ್ವಂ ಆಚರತಸ್ತಥಾ. ನೀನು ನನ್ನ ಮಗ ಕುಂತಿಯ ಮಗ ಅನ್ನುವ ಮಾತು ಮಾತ್ರವಲ್ಲ ಕರ್ಣ, ಅಷ್ಟು ಮಾತ್ರವಲ್ಲ, ಇನ್ನೊಂದು ಮಾತು, ಕುಂತಿ ಹೇಳಿದಂತೆ ನೀನು ಮಾಡು. ಕುಂತಿ ಹೇಳಿದಂತೆ ಮಾಡು. ಸರ್ವಂ ಆಚರತಸ್ತಥಾ. ತಥಾ ಅಂದ್ರೆ ಅವಳು ಹೇಳಿದಂತೆ ಆಚರತಃ ನೀನು ಆಚರಣೆ ಮಾಡಿದರೆ ನಿನಗೆಲ್ಲ ಶ್ರೇಯಸ್ಸಾಗತ್ತೆ. ಶ್ರೇಯಸ್ತೆ ಸ್ಯಾನ್ ನರವ್ಯಾಘ್ರ ಸರ್ವಮಾಚರತಸ್ತಥಾ ಏವ ಮುಕ್ತಸ್ಯ ಮಾತ್ರಾಚ ಸ್ವಯಂ ಪಿತ್ರಾಚ ಭಾನುನ ಚಚಾಲ ನೈವ ಕರ್ಣಸ್ಯ ಮತಿ ಸತ್ಯಧೃತೇಸ್ತದ. ಸತ್ಯವಾದ ಧೈರ್ಯ ಬೀಳುವಂತಹ ಕರ್ಣನಿಗೆ ಮನಸ್ಸು ಕದಲ್ಲೇ ಇಲ್ಲ, ಸ್ಥಿರವಾಗಿ ನಿಂತಿದ್ದು. ಛೇ ಸರ್ವತಾ ಸಾಧ್ಯವಿಲ್ಲ, ನಾನೇನು ಹೋಗೋದು ಪಾಂಡವರ ಪಕ್ಷಕ್ಕೆ ಅಂತ ಹೇಳಿ ಅವನ ಮನಸ್ಸು ಸ್ಥಿರವಾಗಿತ್ತು.